ಯತ್ನಾಳ್ ಟೀಮ್ ವಿರುದ್ಧ ರೇಣುಕಾಚಾರ್ಯ ಸಿಡಿದೆದ್ದಿದ್ದಾರೆ. ಮತ್ತೊಮ್ಮೆ ಯತ್ನಾಳ್ ಟೀಮ್ ವಿರುದ್ಧ ಸಿಡಿದೆದ್ದ ಎಂಪಿ ರೇಣುಕಾಚಾರ್ಯ ವಿಜಯಪುರದ ಜನ ಯತ್ನಾಳ್ ಬಗ್ಗೆ ಮೆಸೇಜ್ ಕಳಿಸಿದ್ದಾರೆ. ಈ ಯತ್ನಾಳ್ ಟಿಪ್ಪರ್ ಜೀಪ್ ಓಡಿಸಿದ್ದ ಅದ್ ನನಗೆ ಗೊತ್ತಿದೆ. ಇನ್ನು ಸೊರಬದಿಂದ ಕುಮಾರ್ ಬಂಗಾರಪ್ಪ ಬಗ್ಗೆಯೂ ಕೂಡ ಮೆಸೇಜ್ ಅನ್ನ ಕಳಿಸಿದ್ದಾರೆ ಜನ. ಕಾರ್ಯಕರ್ತರೇ ಇವರ ಇತಿಹಾಸಗಳನ್ನ ನಮಗೆ ಹೇಳ್ತಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪಗೆ ವಯಸ್ಸಾಗಿದೆ ಅಂದಿದ್ದಾರೆ. ಯತ್ನಾಳ್ ನಿನಗೆ ವಯಸ್ಸಾಗಿಲ್ವಾ ಅಂತ ಹೇಳಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನೀವು ನಿನ್ನೆ ಮಾಜಿ ಶಾಸಕರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡಿದ್ರಿ. ಇದೇ ವೇಳೆ ದೆಹಲಿಯಲ್ಲೂ ಕೂಡ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕೆಂದು ಯತ್ನಾಳ್ ಮತ್ತು ಅವರ ತಂಡದವರು ದೆಹಲಿಯಲ್ಲಿ ಹೋಗಿ ಭೇಟಿಯನ್ನು ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಅವರಿಗೆ ಭೇಟಿ ಸಾಧ್ಯವಾಗಿಲ್ಲ ಅನ್ನುವಂಥ ಮಾತಿದೆ. ಯಾರು ಕೂಡ ಭೇಟಿಯಾಗದೆ ವಾಪಸ್ ಬಂದಿದ್ದಾರೆ ಅನ್ನುವಂಥದ್ದು. ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಯಾವುದೇ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿದೆ. ನಿನ್ನೆ ದಿವಸ ಬರಿಗೈಲಿ ವಾಪಸ್ಸಾಗಿದ್ದಾರೆ. 10 ಬಾರಿ ಪ್ರಯತ್ನ ಮಾಡಿದರು. ಇವರೇನು ಮಾಡ್ತಾರೆ, ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡ್ತಾರೆ. ಅವ್ರನ್ನ ಭೇಟಿ ಮಾಡಿದ್ವಿ, ಇವ್ರನ್ನ ಭೇಟಿ ಮಾಡಿದ್ವಿ. ಇದು ಕಟ್ಟುಕತೆ, ಸುಳ್ಳು. ನಾನು ಕೇಳ್ತೀನಿ, ಯಾವ ಮುಖ ಇಟ್ಕೊಂಡ್ರೆ ಡೆಲ್ಲಿಗೆ ಹೋದ್ರಿ? ಕಾಂಗ್ರೆಸ್ಸಿನ ವೈಫಲ್ಯಗಳು ಸಾವಿರಾರು ಇದು ಹೋರಾಟ ಮಾಡೋ ಬದಲಾಗಿ ನಿಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು, ರಾಜ್ಯದ ಅಧ್ಯಕ್ಷ ವಿರುದ್ಧ ಅಲ್ಲ. ಇದು ಒಳ್ಳೇದಲ್ಲ. ನಿಮ್ಮ ಹಗರಣಗಳು ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಕುಮಾರ್ ಬಂಗಾರಪ್ಪ ಏನು, ಹರೀಶ್ ಏನು, ಯತ್ನಾಳ್ ಏನು, ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಇನ್ನು ಮುಂದೆ ಈ ರೀತಿ ಮಾತಾಡೋದು ಕೈ ಬಿಡಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ದೊಡ್ಡ ದೊಡ್ಡ ನಾಯಕರು ದೆಹಲಿಗೆ ಹೋಗಿರೋದು. ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಮೂರು ದಿನ ದೆಹಲಿಯಲ್ಲಿ ಇದ್ರು. ಆದರೂ ಕೂಡ ಸಂಪೂರ್ಣವಾದಂಥ ಭೇಟಿ ಸಾಧ್ಯವಾಗಿಲ್ಲ ಅವರಿಗೆ. ಅವ್ರು ಯಾರು ದೊಡ್ಡ ನಾಯಕರಲ್ಲ, ದಂಡ ನಾಯಕರುಗಳು. ದಂಡಯಾತ್ರೆ ಯಶಸ್ವಿಯಾಗಿಲ್ಲ, ಫಲಪ್ರದ ಆಗಿಲ್ಲ. ಯಾವ ರೀತಿ ಇವರಿಗೆ 10 ಬಾರಿ ಹೋದ್ರು, ನಾವು ದಿಲ್ಲಿ ಹೋಗ್ತೀವಿ, ಫ್ಲೈಟ್ ಟಿಕೆಟ್ ಮಾಡಿಸೋದು, ಅಲ್ಲಿ ಹೋಗೋದು, ಊಟ ಹೊಡಿಯೋದು, ಸುಮ್ಮನೆ ಸುಳ್ಳು ಹೇಳಿ ಆಪ್ತರ ಕಾರ್ಡ್ ಬರ್ಸೋದು, ಇದೇ ಸುದ್ದಿ. ನಿಮ್ಮ ಪ್ರಕಾರ ಅವರ ದೆಹಲಿ ಯಾತ್ರೆ ಏನಿತ್ತು ಅಥವಾ ಪ್ರಯತ್ನ ಏನಿತ್ತು ಅದಕ್ಕೆ ಫಲಪ್ರದ ಆಗಿಲ್ಲ, ಅವರಿಗೆ ಅದು ಹಿನ್ನಡೆ ಅಂತ ನೀವು ಹೇಳ್ತೀರಲ್ಲ? 100ಕ್ಕೆ 100 ಹಿನ್ನಡೆ. ರಾಜ್ಯದ ಅಧ್ಯಕ್ಷ ಆಗಿ ಸನ್ಮಾನ್ಯ ವಿಜೇಂದ್ರ ಅವ್ರು ಮಾಡಿದಂಥ ಸಂಘಟನೆ, ಯಡಿಯೂರಪ್ಪನವ್ರು ಮಾಡಿದ ಒಳ್ಳೆ ಕೆಲಸಗಳು, ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರಿಗೆ, ಈ ರಾಜ್ಯದ ಮತದಾರರಿಗೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಬೇಕಂತ ಅಪೇಕ್ಷೆ ನಮಗೆ ಎಲ್ಲ ಕಡೆ ಕೇಳ್ತಿದ್ದಾರೆ. ಏನು ನಡೀತಿದೆ ಅಂತ ಕೇಳ್ತಾರೆ. ನಮಗೆ ನಾಚಿ ಆಗ್ತದೆ, ಅವಮಾನ ಆಗ್ತದೆ. ನಮ್ಮ ರಾಷ್ಟ್ರೀಯ ನಾಯಕರು ಆದಷ್ಟು ಬೇಗ ಸೂಕ್ತ ಸಮಯದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಂತ ವಿಶ್ವಾಸ ನಮಗಿದೆ. ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲೇ ಈ ಬಿಜೆಪಿಯ ಭಿನ್ನಮತ ಸರಿ ಮಾಡಬೇಕು ಅನ್ನುವಂಥದ್ದನ್ನ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಡಿಮಾಂಡ್ ಮಾಡಿದ್ದಾರೆ. ಆಯಿತು, ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು, ಇದನ್ನು ತಾವೇ ಯಾಕೆ ಜವಾಬ್ದಾರಿ ತೆಗೆದುಕೊಳ್ಬಾರ್ದು? ನೀವೇ ಜವಾಬ್ದಾರಿ ತೆಗೆದುಕೊಳ್ರಿ. ಯಡಿಯೂರಪ್ಪನವ್ರು ಮಾತಾಡಿ ಯಡಿಯೂರಪ್ಪನ ಮಗನ ಪರವಾಗಿ ಅಂತ ಹೇಳ್ತಾರೆ. ನೀವೇ ಮುಂದಾಳತ್ವ ತೆಗೆದುಕೊಳ್ರಿ. ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರಿದ್ದೀರಿ, ಹಿರಿಯರಿದ್ದೀರಿ, ನೀವೇ ಅದನ್ನು ನೇತೃತ್ವ ವಹಿಸಬೇಕಂತೇಳಿ ವಿನಂತಿ ಮಾಡ್ತೀನಿ. ನಮ್ಮ ಪ್ರಾಣೇಶ್ ಜೊತೆ ಕಿರಣ್ ಹೆಡ್ಕ, ಟಿವಿ9 ಬೆಂಗಳೂರು.